ಗೈಸ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತಂದ್ರೆ, ಲಾಸ್ಟ್ ಒಂದು ವಿಡಿಯೋ ಮಾಡಾಕಿದ್ದೆ. ಸೊ ಆ ಒಂದು ವಿಡಿಯೋದಲ್ಲಿ ನನ್ನ ಹತ್ರ ಒಂದು ಪ್ರಿಂಟರ್ ಇದೆ ಆಯ್ತಾ. ಸೊ ಆ ಒಂದು ಪ್ರಿಂಟರ್ ಅಲ್ಲಿ ಪ್ರಾಬ್ಲಮ್ ಒಂದು ಅರೈಸ್ ಆಗಿತ್ತು. ಸೊ ಆ ಒಂದು ಪ್ರಾಬ್ಲಮ್ನ ಹೇಗೆ ರೆಕ್ಟಿಫೈ ಮಾಡ್ಕೊಂಡೆ ಅನ್ನೋದನ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ನೀವು ಆ ಒಂದು ವಿಡಿಯೋನ ಇನ್ನೂ ಕೂಡ ನೋಡಿಲ್ಲ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದ್ರ ಜೊತೆಗೆ ಮೇಲ್ಗಡೆ ಐ ಕಾರ್ಡ್ ಅಲ್ಲೂ ಕೂಡ ಆ ಒಂದು ವಿಡಿಯೋನ ಪ್ರೊವೈಡ್ ಮಾಡ್ತೀನಿ. ಸೊ ನೀವು ಹೋಗಿ ಆ ಒಂದು ವಿಡಿಯೋನ ನೋಡ್ಕೋಬಹುದು ಆಯ್ತಾ. ಸೊ ಆ ವಿಡಿಯೋದಲ್ಲಿ ಏನಪ್ಪಾ ಇತ್ತು ಅಂತಂದ್ರೆ P02 ಮತ್ತೆ P08 ಎರರ್ ಅಂಡ್ ಇಂಕ್ ಎರರ್, ಲೈಕ್ ಇಂಕ್ ಪ್ರಾಬ್ಲಮ್ ಸರ್ಕ್ಯುಲೇಟ್ ಆಗ್ತಾ ಇರಲ್ಲ. ಸೊ ಆ ರೀತಿ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ನಾವು ಈ ಪ್ರಿಂಟರ್ಗೆ ಏನ್ ಮಾಡಬೇಕು ಅಂಡ್ ಯಾವ್ದನ್ನ ಕ್ಲೀನ್ ಮಾಡ್ಕೋಬೇಕು ಅಂಡ್ ಇಂಕ್ ಫ್ಲಶ್ ಆಗಿರ್ಬೋದು ಕರೆಕ್ಟ್ ಆಗಿ ಸರ್ಕ್ಯುಲೇಟ್ ಆಗೋದಕ್ಕೆ ನಾವು ಏನೇನ್ ಮಾಡಬೇಕು ಅನ್ನೋದನ್ನ ಆ ಒಂದು ವಿಡಿಯೋದಲ್ಲಿ ಮಾಡಾಕಿದ್ದೆ. ಸೊ ಆ ವಿಡಿಯೋನ ನೋಡ್ಕೋಬಹುದು ನೀವು. ಅಂಡ್ ಅದನ್ನ ಮಾಡಿ ಒಂದು 2-3 ಡೇಸ್ ಆದ್ಮೇಲೆ ನನಗೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಸೊ ಇದು ಮೇಜರ್ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಅಂಡ್ ಇದರಿಂದ ಈ ಪ್ರಾಬ್ಲಮ್ ಇಂದ ಒಂದು ಕಾಂಪೋನೆಂಟ್ನೇ ನಾನು ಚೇಂಜ್ ಮಾಡಬೇಕಾದ ಪರಿಸ್ಥಿತಿ ಬಂತು. ಸೊ ಆ ಒಂದು ಕಾಂಪೋನೆಂಟ್ನ ಹೊರಗಡೆಯಿಂದ ಪರ್ಚೇಸ್ ಮಾಡಿ ಸೊ ಅದನ್ನ ನಾನೇ ರಿಪ್ಲೇಸ್ ಮಾಡ್ಕೊಂಡೆ ಆಯ್ತಾ. ಸೊ ಆ ಒಂದು ಕಾಂಪೋನೆಂಟ್ ಯಾವುದು, ಸೊ ಆ ಒಂದು ಕಾಂಪೋನೆಂಟ್ಗೆ ಪ್ರಾಬ್ಲಮ್ ಆಗೋದಕ್ಕೆ ಏನ್ ಕಾರಣ ಅಂಡ್ ಅದೇ ಕಾಂಪೋನೆಂಟ್ ಹೋಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ತೋರಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ವಿಡಿಯೋ ಲೇಟ್ ಮಾಡೋದು ಬೇಡ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾನು ಇವತ್ತು ಈ ಒಂದು ಪ್ರಾಡಕ್ಟ್ ಅನ್ನ ತರಿಸಿದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ರೀಪ್ಲೇಸ್ ಮಾಡಬೇಕು ಆಯ್ತಾ. ಸೊ ಈ ಪ್ರಾಡಕ್ಟ್ ನನ್ನ ಪ್ರಿಂಟರ್ ಅಲ್ಲಿ ಹಾಳಾಗಿರೋದು. ಸೊ ಈ ಪ್ರಾಡಕ್ಟ್ ಅನ್ನ ರೀಪ್ಲೇಸ್ ಮಾಡ್ತೀನಿ. ಸೊ ಇದು ಕೆಲವೊಬ್ರಿಗೆ ಗೊತ್ತಾಗುತ್ತೆ ಇದನ್ನ ನೋಡಿದ ತಕ್ಷಣ ಇದು ಯಾವ ಪ್ರಾಡಕ್ಟ್ ಅಂತ. ಅಂಡ್ ಕೆಲವೊಬ್ರಿಗೆ ಗೊತ್ತಾಗಲ್ಲ, ಅಂತವ್ರಿಗೆ ಅಂತಾನೆ ತಿಳಿಸ್ಕೊಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಈ ಒಂದು ಪ್ರಾಡಕ್ಟ್ನ ನಾನು ರೀಪ್ಲೇಸ್ ಮಾಡಬೇಕು. ಅದಕ್ಕೂ ಮುಂಚೆ ನಾನು ಏನು ಮಾಡ್ತೀನಿ ಅಂತಂದ್ರೆ, ನನಗೆ ಆದಂಥ ಪ್ರಾಬ್ಲಮ್ ಅನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂಡ್ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ, ಓಕೆನಾ. ಅದಾದ್ಮೇಲೆ ನಾನು ಇದನ್ನ ರೀಪ್ಲೇಸ್ ಮಾಡ್ತೀನಿ ಅಂಡ್ ಅದಾದ್ಮೇಲೆ ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನು ಹೇಗೆ ಹುಡ್ಕೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಆಯ್ತಾ. ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನಾನು ಹೇಳ್ದಂಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಂಗೆ, ಸೊ ಇಂಕ್ ಫ್ಲಶ್ ಅದೆಲ್ಲ ಮಾಡಿದ್ಮೇಲೆ 2-3 ಡೇಸ್ ಆದ್ಮೇಲೆ ಒಂದು ಪ್ರಾಬ್ಲಮ್ ಅರೈಸ್ ಆಯ್ತು. ಏನಪ್ಪಾ ಅಂತಂದ್ರೆ, ಬ್ಲ್ಯಾಕ್ ಇಂಕು ನನಗೆ ಪ್ರಿಂಟ್ ಆಗ್ತಾ ಇರಲಿಲ್ಲ. ಓಕೆನಾ, ಎಲ್ಲಾ ಇಂಕು ಸರ್ಕ್ಯುಲೇಟ್ ಆಗ್ತಿದೆ, ಆ ಪೈಪ್ ಒಳಗಡೆ ಎಲ್ಲ ಇಂಕ್ಗಳು ಸರ್ಕ್ಯುಲೇಟ್ ಆಗ್ತಾ ಇದೆ. ಬಟ್ ಕಲರ್ ಇಂಕು ಎಲ್ಲ ಪ್ರಿಂಟ್ ಆಗ್ತಾ ಇದೆ, ಕರೆಕ್ಟಾಗಿ ಬರ್ತಾ ಇದೆ. ಬಟ್ ಬ್ಲ್ಯಾಕ್ ಇಂಕ್ ಮಾತ್ರ ನಮಗೆ ಪ್ರಿಂಟ್ ಆಗ್ತಾ ಇರಲಿಲ್ಲ. ಸೊ ಅದನ್ನ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಸೊ ನಾನೇನಾದರೂ ಬ್ಲ್ಯಾಕ್ ಕಲರ್ ಯಾವುದಾದ್ರೂ ಜೆರಾಕ್ಸ್ ಮಾಡಿದ್ರೆ ನನಗೆ ಬರ್ತಾ ಇರಲಿಲ್ಲ, ಪ್ಲೇನ್ ಆಗಿ ಬರ್ತಾ ಇತ್ತು. ಆ್ಯಂಡ್ ಯಾವುದಾದ್ರೂ ಕಲರ್ ಪ್ರಿಂಟನ್ನು ಕೂಡ ಕೊಟ್ಟರೆ ಇನ್ಸ್ಟೆಡ್ ಆಫ್ ಬ್ಲ್ಯಾಕ್ ಎಲ್ಲ ಕಲರು ಬರ್ತಾ ಇತ್ತು, ಬ್ಲ್ಯಾಕ್ ಕಲರ್ ಮಾತ್ರ ಬರ್ತಾ ಇತ್ತು. ಈಗ ಯಾವುದೋ ಒಂದು ಪ್ರಿಂಟರಲ್ಲಿ ಯಾವುದೋ ಒಂದು ಪೇಜಲ್ಲಿ ಬ್ಲ್ಯಾಕ್ ಕಲರ್ ಇನ್ಕ್ಲೂಡ್ ಆಗಿರುತ್ತೆ ಆಲ್ಮೋಸ್ಟ್. ಆ ಒಂದು ಬ್ಲ್ಯಾಕ್ ಕಲರ್ನ ಹೊರತುಪಡಿಸಿ ಎಲ್ಲ ಕಲರು ಬರ್ತಾ ಇತ್ತು, ಬಟ್ ಬ್ಲ್ಯಾಕ್ ಬರ್ತಾ ಇರಲಿಲ್ಲ. ಬಟ್ ನಾನು ತೆಗೆದು ನೋಡಿದೆ ಆಯ್ತಾ. ಸೊ ಪ್ರಿಂಟರ್ನ ಓಪನ್ ಮಾಡಿ ನೋಡಿದೆ, ಅದರಲ್ಲಿ ಎಲ್ಲ ಕಲರನ್ನು ಸರ್ಕ್ಯುಲೇಟ್ ಆಗ್ತಾ ಇದೆ. ಲೈಕ್ ಆ ಪೈಪ್ ಒಳಗಡೆ ಎಲ್ಲ ಕಲರು ಸರ್ಕ್ಯುಲೇಟ್ ಆಗ್ತಿದೆ. ಏನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಾಗಲಿಲ್ಲ. ಅದಾದ್ಮೇಲೆ ನಾನು ತಗೊಂಡಂಥ ಸ್ಟೆಪ್ ಏನಪ್ಪ ಅಂತಂದ್ರೆ, ಸೊ ಮೊದಲು ಇಂಕ್ ಫ್ಲಶ್ ಮಾಡಿದೆ. ಸೊ ಅದಾದ್ಮೇಲೂ ಚೆಕ್ ಮಾಡಿದೆ, ಅದು ಕಲರ್ನ ನಾವು ಕಲರ್ ಕೋಡ್ ಹೇಗೆ ತೆಗಿತೀವಿ ಅಂಡ್ ಎಲ್ಲ ಕಲರು ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ನಾವು ಏನು ಪ್ರಿಂಟ್ ಮಾಡ್ತೀವಿ, ಸೊ ಅದನ್ನು ಪ್ರಿಂಟ್ ಮಾಡಿ ನೋಡಿದೆ. ಆದರೆ ಎಲ್ಲ ಕಲರು ಬರ್ತಾ ಇದೆ, ಲೈಕ್ ಪಿಂಕ್ ಆಗಿರ್ಬೋದು, ಮೆಜೆಂಟ್ ಆಗಿರ್ಬೋದು, ಎಲ್ಲೋ ಆಗಿರ್ಬೋದು, ಎಲ್ಲ ಕಲರು ಬರ್ತಾ ಇದೆ. ಬಟ್ ನಮಗೆ ಬ್ಲ್ಯಾಕ್ ಕಲರ್ ಮಾತ್ರ ಬರ್ತಾ ಇರಲಿಲ್ಲ, ಮೇಲ್ಗಡೆ ಪೋರ್ಷನ್ ಮಾತ್ರ ಬರ್ತಾ ಇರಲಿಲ್ಲ. ಇಂಕು ಕೂಡ ಸರ್ಕ್ಯುಲೇಟ್ ಆಗ್ತಾ ಇದೆ, ಬಟ್ ಹೆಡ್ಡಿಗೆ ಹೋಗ್ತಾ ಇದೆ, ಅದು ಪ್ರಿಂಟ್ ಆಗ್ತಾ ಇದೆ. ಆ್ಯಂಡ್ ನಾನೇನು ಮಾಡಿದೆ, ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ನಂದು ಲ್ಯಾಪ್ಟಾಪ್ ಓಪನ್ ಮಾಡಿದೆ. ಆ್ಯಂಡ್ ಲ್ಯಾಪ್ಟಾಪ್ ಇನ್ ದ ಸೆನ್ಸ್, ನಿಮ್ಮ ಪ್ರಿಂಟರನ್ನು ಎಲ್ಲಿಗೆ ಕನೆಕ್ಟ್ ಮಾಡ್ಕೊಂಡಿರ್ತೀರಿ ಆ ಒಂದು ಕಂಪ್ಯೂಟರ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು, ಅದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಓಪನ್ ಮಾಡ್ಕೊಂಡ್ಮೇಲೆ ನಾನು ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ, ಅದನ್ನು ನೀವು ಫಾಲೋ ಮಾಡಿ ಆಯಿತಾ. ಸೊ ಗೈಸ್, ನೀವು ಈ ರೀತಿ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅನ್ನು ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ಸೊ ಇಂಟರ್ಫೇಸ್ ಕಂಡ್ಮೇಲೆ ನಿಮಗೆ ಸ್ಟಾರ್ಟ್ ಬಟನ್ಗೆ ಹೋಗಿ, ಸೊ ಒಂದ್ಸಲ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸರ್ಚ್ ಮಾಡಿ ಸೆಟ್ಟಿಂಗ್ಸ್ ಅಂತ. ಸೊ ನಾನು ಯೂಸ್ ಮಾಡಿ ಇಲ್ಲೇನೆ ಬಂದಿದೆ ರೀಸೆಂಟ್ ಆಪ್ಸ್ ಅಲ್ಲಿ. ಸೊ ನಾನು ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೋತೀನಿ. ಸೊ ಓಪನ್ ಮಾಡ್ಕೊಂಡ ನಂತರ ಈ ರೀತಿಯಾದಂತ ಒಂದು ಇಂಟರ್ಫೇಸ್ ಬರುತ್ತೆ, ಓಕೆನಾ. ಸೊ ಇಲ್ಲಿ ನಿಮಗೆ ಮೇಲ್ಗಡೆ ಸರ್ಚ್ ಬಾರ್ ಸಿಗುತ್ತೆ. ಸೊ ಇಲ್ಲಿ ನೀವು ಸರ್ಚ್ ಮಾಡ್ಕೋಬಹುದು. ನಾನು ಹೇಳ್ತೀನಿ ಅದನ್ನ ಸರ್ಚ್ ಮಾಡ್ಕೊಳ್ಳಿ. ಸೊ ಏನಪ್ಪಾ ಅಂತಂದ್ರೆ, ಪ್ರಿಂಟರ್ಸ್ ಅಂಡ್ ಸ್ಕ್ಯಾನರ್ಸ್ ಅಂತ ಇದೆ. ಸೊ ಇಲ್ಲಿ ನಾನು ಯೂಸ್ ಮಾಡಿರೋದ ಕಾರಣ ಇಲ್ಲೇ ಬಂದಿದೆ. ಸೊ ನಿಮ್ಗೆ ಇದು ಈ ಆಪ್ಷನ್ ಕಂಡಿಲ್ಲ ಅಂತಂದ್ರೆ, ಈ ಸರ್ಚ್ ಬಾರ್ ಅಲ್ಲಿ ಹೋಗಿ ಪ್ರಿಂಟರ್ಸ್ ಅಂಡ್ ಸ್ಕ್ಯಾನರ್ಸ್ ಅಂತ ಸರ್ಚ್ ಮಾಡಿ ಬರುತ್ತೆ. ಸೊ ಬಂದ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂತ ಒಂದು ಇಂಟರ್ಫೇಸ್ ನಿಮ್ಗೆ ನೋಡ್ಲಿಕ್ಕೆ ಕಾಣುತ್ತೆ. ಸೊ ಇಲ್ಲಿ ನಿಮ್ಗೆ ನಿಮ್ದು ಯಾವ್ದಾದ್ರು ಪ್ರಿಂಟರ್ ಅಥವಾ ಸ್ಕ್ಯಾನರ್ ಕನೆಕ್ಟ್ ಆಗಿದ್ರೆ, ಸೊ ಈ ರೀತಿ ನಿಮ್ಗೆ ಇಂಟರ್ಫೇಸ್ ಬರುತ್ತೆ. ಅಥವಾ ನಿಮ್ದು ಪ್ರಿಂಟರ್ ಇನ್ನ ಕನೆಕ್ಟ್ ಮಾಡ್ಕೊಂಡಿಲ್ಲ ಅಥವಾ ಇನ್ನ
ನಿಮ್ಮ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಆ್ಯಡ್ ಡಿವೈಸ್ ಅಂತ ಇದೆ. ಅದಾದ ನಂತರ ಇಲ್ಲಿ ನಿಮ್ದು ಯಾವುದಾದ್ರೂ ಸ್ಕ್ಯಾನರ್ ಅಥವಾ ಪ್ರಿಂಟರ್ ಇದ್ದರೆ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ನಾವು ಇಲ್ಲಿ ಆಲ್ರೆಡಿ ಆ್ಯಡ್ ಮಾಡಿದ್ದೀವಿ. ಕೆನಾನ್ Z2010 ಸೀರೀಸ್ ಅಂತ ಇದೆಯಲ್ಲ, ಸೊ ಈ ಒಂದು ಪ್ರಿಂಟರ್ ನಮ್ಮ ಪ್ರಿಂಟರ್ ಆಗಿರುತ್ತೆ. ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ, ಲೈಕ್ ಇಂಟರ್ಫೇಸ್ ನಿಮಗೆ ನೋಡಲಿಕ್ಕೆ ಕಾಣುತ್ತೆ. ಸೊ ಇದರಲ್ಲಿ ನೀವು ಸರ್ಚ್ ಮಾಡಬೇಕಾಗಿದ್ದು ಪ್ರಿಂಟರ್ ಪ್ರಾಪರ್ಟೀಸ್ ಅಂತ ಇದೆಯಲ್ಲ, ಸೊ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂಥ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಲಾಸ್ಟಲ್ಲಿ ಒಂದು ಆಪ್ಷನ್ ಸಿಗುತ್ತೆ ಮೇಂಟೆನೆನ್ಸ್ ಅಂತ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ಇಲ್ಲಿ ಮೇಂಟೆನೆನ್ಸ್ ಅಂಡ್ ಪ್ರಿಫರೆನ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಹೊಸ ಇಂಟರ್ಫೇಸ್, ಹೊಸ ಪೇಜ್ ನಿಮಗೆ ಓಪನ್ ಆಗುತ್ತೆ, ಆಯ್ತಾ. ಸೊ ಇಲ್ಲಿ ನಿಮಗೆ ಸುಮಾರಷ್ಟು ಆಪ್ಷನ್ಸ್ ನಿಮಗೆ ನೋಡಲಿಕ್ಕೆ ಕಾಣುತ್ತೆ. ಕ್ಲೀನಿಂಗ್ ಇರ್ಬೋದು, ಡೀಪ್ ಕ್ಲೀನಿಂಗ್ ಇರ್ಬೋದು, ಮತ್ತು ಪ್ರಿಂಟ್ ಹೆಡ್ ಅಲೈನ್ಮೆಂಟ್ ಇರ್ಬೋದು, ನಾಸಲ್ ಚೆಕ್ಕು, ಇಂಕ್ ಫ್ಲಶು, ಮತ್ತು ಬಾಟಮ್ ಪ್ಲೇಟ್ ಕ್ಲೀನಿಂಗು, ರೋಲರ್ ಕ್ಲೀನಿಂಗು, ಸ್ವಿಚ್ ಆಫು, ಲೈಕ್ ಆಟೋ ಪವರು, ಈ ರೀತಿಯಾದಂಥ ತುಂಬ ಆಪ್ಷನ್ ನಿಮಗೆ ನೋಡಲಿಕ್ಕೆ ಕಾಣುತ್ತೆ. ಸೊ ಈ ಎಲ್ಲ ಆಪ್ಷನ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಲೈಕ್ ಪೈಪ್ ಒಳಗಡೆ ಏನು ಇಂಕೆಲ್ಲ ಸರ್ಕ್ಯುಲೇಟ್ ಆಗುತ್ತೋ, ಸೊ ಇಲ್ಲಿ ಬ್ಲ್ಯಾಕ್ ಕಲರ್ದು ನಿಮಗೆ ಕ್ಲೀನ್ ಆಗುತ್ತೆ. ಇಲ್ಲಿ ಕಲರ್ ಡೀಪ್ ಕ್ಲೀನಿಂಗ್ ಅಂತಂದರೆ ಎಲ್ಲ ಕಲರ್ಸು ನಿಮಗೆ ಕ್ಲೀನ್ ಆಗುತ್ತೆ. ಜೊತೆಗೆ ನಿಮಗೆ ಪ್ರಿಂಟ್ ಹೆಡ್ ಅಲೈನ್ಮೆಂಟು, ಸೊ ಇದನ್ನ ಒಂದ್ಸಲ ಪ್ರಿಂಟ್ ಕೊಟ್ಟರೆ ನಿಮಗೆ ಅಲೈನ್ಮೆಂಟು ಕರೆಕ್ಟಾಗಿದೆಯಾ ಕರೆಕ್ಟಾಗಿಲ್ವಾ ಅಂತ ಸೊ ನಿಮಗೆ ಒಂದು ಪ್ರಿಂಟ್ ತೋರಿಸುತ್ತೆ. ಸೊ ಅದನ್ನು ನೀವು ತಗೋಬೋದು. ಅದಾದಮೇಲೆ ನಾಸಲ್ ಚೆಕ್ ಅಂತಿದೆ, ಮತ್ತು ಇಂಕ್ ಫ್ಲಶ್ ಇದೆ. ಅದಾದಮೇಲೆ ಬಾಟಮ್ ಪ್ಲೇಟ್ ಕ್ಲೀನಿಂಗ್ ಇದೆ, ರೋಲರ್ ಕ್ಲೀನಿಂಗ್ ಇದೆ. ಸೊ ಈ ಎಲ್ಲ ಆಪ್ಷನ್ನ ಯೂಸ್ ಮಾಡಿಕೊಂಡು ನಿಮ್ಮ ಕಂಪ್ಲೀಟ್ ಪ್ರಿಂಟರ್ನ ಅವಾಗ ಕ್ಲೀನ್ ಮಾಡ್ಕೋಬಹುದು. ಫಸ್ಟ್ ಇದಿಷ್ಟಾದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಮತ್ತೆ ನೀವು ಇಂಕ್ ಚೆಕ್ ಮಾಡಬೇಕು. ಲೈಕ್ ಇಂಕ್ ಯಾವ ರೀತಿ ಚೆಕ್ ಮಾಡೋದು ಅಂದ್ರೆ ಸೆಟ್ಟಿಂಗ್ ಬಟನ್ ಒಂದ್ಸಲ ಒತ್ಬಿಟ್ಟು ಮತ್ತೆ ಕಲರ್ ಬಟನ್ ಅನ್ನ ಒಂದ್ಸಲ ಒತ್ತಿದ್ರೆ ನಿಮ್ಗೆ ಇಂಕ್ ಯಾವ್ದಾದ್ರು ಇಂಕ್ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಬರ್ತಾ ಇದೆ ಅನ್ನೋದನ್ನ ನಿಮ್ಗೆ ಪ್ರಿಂಟ್ ಮಾಡಿ ಕಳಿಸುತ್ತೆ. ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಎಲ್ಲ ಕಲರ್ ಬರ್ತಾ ಇದೆಯಾ, ಎಲ್ಲ ಕಲರ್ ಬರ್ತಾ ಇಲ್ಲ ಅಂತಂತ. ಸೊ ಯಾವ್ದಾದ್ರು ಕಲರ್ ಮಿಸ್ ಆಗಿದೆ ಅಂದ್ರೆ ಆ ಒಂದು ಕಲರ್ ಮೇಲೆ ಒಂದು ಏನೋ ಪ್ರಾಬ್ಲಮ್ ಆಗಿದೆ, ಆ ಒಂದು ಕಲರ್ ಸರ್ಕ್ಯುಲೇಟ್ ಆಗ್ತಾ ಇಲ್ಲ ಅಂತ. ಸೊ ಅದಾದ್ಮೇಲೆ ನೀವು ಏನ್ ಮಾಡಿ ಅಷ್ಟು ಮಾಡಿದ್ಮೇಲೂ ನಿಮಗೆ ಆ ಒಂದು ಬ್ಲ್ಯಾಕ್ ಕಲರ್ ಬರ್ತಾ ಇಲ್ಲ ಅಂತಂದ್ರೆ ಸೊ ನೀವೇನ್ ಮಾಡಬೇಕು ಅಂತಂದ್ರೆ ಮತ್ತೆ ನೀವು ಓಪನ್ ಮಾಡಿ ಸೊ ನಿಮ್ಮ ಪ್ರಿಂಟರಲ್ಲಿ ಒಂದ್ಸಲ ಹೆಡ್ ಕ್ಲೀನಿಂಗ್ ಮಾಡ್ಕೊಳ್ಳಿ ಮತ್ತೆ ಇಂಕ್ ಫ್ಲಶ್ ಮಾಡ್ಕೊಳ್ಳಿ. ಸೊ ಇದೆರಡು ಮೈನ್ ಥಿಂಗ್ ನೀವು ಮಾಡಬೇಕಾಗೋದು. ಸೊ ಯಾವುದೇ ಪ್ರಾಬ್ಲಮ್ ಬಂದ್ರೂ ಈ ಎರಡು ಮೈನ್ ಥಿಂಗ್ ಮಾಡಿ, ಯಾಕಂದ್ರೆ ಇಂಕು ಕರೆಕ್ಟಾಗಿ ಸರ್ಕ್ಯುಲೇಟ್ ಆಗ್ತಾ ಇರಲ್ಲ, ಲೈಕ್ ಬಬಲ್ಸ್ ಫಾರ್ಮ್ ಆಗಿರುತ್ತೆ. ಸೊ ಏರ್ ತಗೊಂಡ್ಬಿಟ್ಟಿರುತ್ತೆ, ಏರ್ ತಗೊಂಡಿದ್ದ ಕಾರಣ ಅದು ಇಂಕು ಒಳಗಡೆ ಹೋಗ್ತಾ ಇರಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದ್ರೆ ಇಂಕ್ ಫ್ಲಶ್ ಮಾಡಬೇಕು ಆ್ಯಂಡ್ ಹೆಡ್ ಕ್ಲೀನಿಂಗ್ ಮಾಡಬೇಕು. ಹೆಡ್ ಕ್ಲೀನಿಂಗ್ ಏನಪ್ಪ ಅಂತಂದ್ರೆ ಸೊ ನಿಮ್ಮ ಇಂಕ್ ಹೋದಂಥ ಇಂಕು ಹೆಡ್ಡಲ್ಲಿ ಅದು ಕರೆಕ್ಟಾಗಿ ಪ್ರಿಂಟ್ ಆಗ್ತಾ ಇರಲ್ಲ, ಡ್ರೈ ಆಗಿಬಿಟ್ಟಿರುತ್ತೆ. ಸೊ ಅದಾದ ಕಾರಣ ಹೆಡ್ ಕ್ಲೀನಿಂಗ್ ಅನ್ನ ನೀವು ಮಾಡಬೇಕಾಗುತ್ತೆ. ಅದು ಮೋಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ. ಸೊ ಅದಾದಮೇಲೆ ನಾನು ಇಷ್ಟೂ ಮಾಡಿದೆ. ಇಷ್ಟಾದ್ಮೇಲೆ ಮತ್ತೆ ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ನಿಮಗೂ ಕೂಡ ಅದೇ ಪ್ರಾಬ್ಲಮ್ ಬಂತು ಅಂತಂದರೆ ನಾನು ಹೆಂಗೆ ತೋರಿಸ್ದೆ. ಸೊ ಈ ಒಂದು ಪ್ರಾಡಕ್ಟ್ ಹೆಡ್ ಅಂತಲೇ ಹೇಳ್ಬೋದು. ಸೊ ನಂದು ಬ್ಲ್ಯಾಕ್ ಹೆಡ್ ಹೋಗಿದ್ದಿದ್ದು, ಸೊ ಹಾಗಾಗಿ ನಾನು ಬ್ಲ್ಯಾಕ್ ಹೆಡ್ಡನ್ನು ತರಿಸಿದ್ದೀನಿ, ಓಕೆನಾ. ಸೊ ಇದು ಬ್ಲ್ಯಾಕ್ ಹೆಡ್ಡು ನಿಮಗೆ ಇಲ್ಲಿ ಬಿ ಅಂತ ಕೊಟ್ಟಿರ್ತಾರೆ. ಸೊ ನೀವು ನೋಡ್ಬೋದು ಇಲ್ಲಿ ಇದು ಬ್ಲ್ಯಾಕ್ ಕಲರ್ದು ಹೆಡ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಸಿ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಕಲರ್ ಇಂಕ್ದು ಹೆಡ್ ಇದು, ಓಕೆನಾ. ಸೊ ಇದು ಬಿ ಅಂತ ಇದೆ, ಬ್ಲ್ಯಾಕ್ ಕಲರ್ ಹೆಡ್. ಸೊ ಈ ಒಂದು ಕಾಂಪೋನೆಂಟ್ ನಾನು ತರಿಸಿದ್ದೀನಿ. ಇದಕ್ಕೆ 1100 ರೂಪಾಯಿ ಆಯಿತು. ಒರಿಜಿನಲ್ ಬೇಕು ಅಂತಂದರೆ 1200, 1300, 1600 ತನಕ ಆಗುತ್ತೆ ಒಂದು ಹೆಡ್ಗೆ, ಓಕೆನಾ. ಸೊ ಇದನ್ನ ನಾನು ತಗೊಂಡು ಬಂದಿದ್ದೀನಿ. ಸೊ ಇದನ್ನ ನಾನು ರೀಪ್ಲೇಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಇದನ್ನ ರೀಪ್ಲೇಸ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಫಸ್ಟ್ ನಮ್ಮ ಪ್ರಿಂಟರನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡು ಏನು ಮಾಡ್ತೀರಾ, ಸೊ ನಾನು ತಿಳಿಸ್ಕೊಟ್ನಲ್ಲ ಫಸ್ಟ್ ನಿಮ್ಮದು ಹೆಡ್ ಕ್ಲೀನ್ ಮಾಡಬೇಕಾದ್ರೆ, ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಲ್ಲ ಅದೇ ರೀತಿ ಇಂಕ್ ಸರ್ಕ್ಯುಲೇಟ್ ಆಗೋಕ್ಕೆ ಒಂದು ಪೈಪ್ ಇರುತ್ತಲ್ಲ ಅದನ್ನ ಹಿಂದ್ಗಡೆ ಪುಲ್ ಮಾಡಿ ಸೊ ಅದು ಹಿಂದ್ಗಡೆ ಬರುತ್ತೆ. ಸೊ ಅದರಲ್ಲಿ ಕೆಳಗಡೆ ಕಾಣ್ತಾ ಇರುವಂಥ ಬ್ಲೂ ಕಲರ್ ಬಟನ್ ಮತ್ತು ಮೇಲ್ಗಡೆ ಬ್ಲ್ಯಾಕನ್ನು ಹಿಡಿದು ಪ್ರೆಸ್ ಮಾಡಿದ್ರೆ ಸೊ ಅದು ಓಪನ್ ಆಗುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ಓಪನ್ ಮಾಡಿ ಮೇಲ್ಗಡೆ 2 ಬಟನ್ ಇರುತ್ತಲ್ಲ ಅದು ಓಪನ್ ಆಗುತ್ತೆ, ಲೈಕ್ ಸ್ಪ್ರಿಂಗ್ ಇರುತ್ತೆ ಅದರೊಳಗಡೆ, ಅದು ಓಪನ್ ಆಗುತ್ತೆ. ಸೊ ಓಪನ್ ಮಾಡಿದಾಗ ಸೊ ಅದರಲ್ಲಿ ಈ 2 ಕಾಂಪೊನೆಂಟ್ ಹಿಂಗಿರುತ್ತೆ, ಓಕೆನಾ. ಸೊ ಇದು ಬ್ಲ್ಯಾಕ್ ಕಲರು, ಸಾರಿ ಬ್ಲ್ಯಾಕ್ ಕಲರ್ ಮಿತ್ಕೊಂತು, ಈ ಕಡೆ ಕಲರ್ದು ಹೆಡ್ ಇರುತ್ತೆ, ಈ ಕಡೆ ಬ್ಲ್ಯಾಕ್ ಕಲರ್ದು ಹೆಡ್ ಇರುತ್ತೆ, ಓಕೆನಾ. ನಂದು ಬ್ಲ್ಯಾಕ್ ಕಲರ್ ಹೆಡ್ ಹೋಗಿದೆ. ಸೊ ಇದನ್ನ ನಾನು ತಗೋತೀನಿ. ಸೊ ಇದನ್ನ ತಗೊಂಡು ಏನು ಮಾಡ್ತೀನಿ ಅಂತಂದರೆ ಹೊಸ ಹೆಡ್ಡನ್ನು ನಾನು ಅಲ್ಲಿ ರೀಪ್ಲೇಸ್ ಮಾಡ್ತೀನಿ ಅಷ್ಟೇ, ಇನ್ನೇನು ಮಾಡಬೇಕಾಗಿದ್ದಿಲ್ಲ. ಸೊ ಹೊಸ ಹೆಡ್ಡನ್ನು ನಾನು ರೀಪ್ಲೇಸ್ ಮಾಡ್ತೀನಿ. ಸೊ ರೀಪ್ಲೇಸ್ ಮಾಡಿದ್ಮೇಲೆ ಏನು ಮಾಡ್ತೀರಾ, ಸೊ ಅದನ್ನು ಕ್ಲೋಸ್ ಮಾಡ್ತೀರಾ. ಸೊ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಮತ್ತೆ ಪ್ರೆಸ್ ಮಾಡ್ತೀರಾ ಆ್ಯಂಡ್ 2 ಬಟನ್ಸ್ ಏನಿದೆ ಅದು ಓಪನ್ ಆಗಿರುತ್ತೆ. ಸೊ ಅದನ್ನು ಮತ್ತೆ ಪ್ರೆಸ್ ಮಾಡ್ತೀರಾ. ಪ್ರೆಸ್ ಮಾಡಿಬಿಟ್ಟು ಅದನ್ನು ಕ್ಲೋಸ್ ಮಾಡಿ ಮತ್ತೆ ನೀವು ಮಾಮೂಲಿ ಪ್ರಿಂಟರನ್ನು ಕ್ಲೋಸ್ ಮಾಡಿ. ಸೊ ಮತ್ತೆ ನೀವು ಫಸ್ಟ್ ಏನು ಮಾಡಬೇಕು ಅಂತಂದರೆ ಫಸ್ಟು
ಕಲರ್ನ ಚೆಕ್ ಮಾಡಬೇಕಾಗುತ್ತೆ. ಸೊ ಕಲರ್ ಚೆಕ್ ಮಾಡೋದಕ್ಕೆ ಸೆಟ್ಟಿಂಗ್ಸ್ ಬಟನ್ ಅನ್ನು ಒತ್ತಿ, ಅದ್ರ ಜೊತೆಗೆ ಕಲರ್ ಬಟನ್ ಅನ್ನು ಒತ್ತಿ. ಸೊ ಕಲರ್ ಬಟನ್ ಅನ್ನು ಒತ್ತಿದ ಮೇಲೆ ಒಂದು ಪ್ರಿಂಟ್ ಬರುತ್ತೆ. ಆ ಪ್ರಿಂಟ್ ಅಲ್ಲಿ ಏನು ಮೆನ್ಷನ್ ಆಗಿರುತ್ತೆ ಅಂತಂದ್ರೆ ಕಲರ್ಗಳು ಮೆನ್ಷನ್ ಆಗಿರುತ್ತೆ. ಸೊ ನಿಮಗೆ ಬ್ಲ್ಯಾಕ್ ಕಲರು ಕರೆಕ್ಟ್ ಆದರೆ ಬ್ಲ್ಯಾಕ್ ಕಲರು ಕೂಡ ಪ್ರಿಂಟ್ ಆಗುತ್ತೆ, ಆಗಿಲ್ಲ ಅಂತಂದರೆ ಅದು ಬರ್ತಾ ಇರಲ್ಲ. ಸೊ ಕಲರ್ಸ್ಗಳು ಬರುತ್ತೆ, ಅಂದರೆ ಪಿಂಕ್ ಆಗಿರ್ಬೋದು, ಮೆಜೆಂಟಾ ಆಗಿರ್ಬೋದು, ಎಲ್ಲೋ ಆಗಿರ್ಬೋದು, ಈ 3 ಕಲರ್ಗಳು ಬರ್ತವೆ. ಸೊ ಇದು 3 ಕಲರು ಕರೆಕ್ಟಾಗಿ ಬಂತು ಅಂತಂದರೆ ನಿಮ್ಮ ಕಲರ್ದು ಹೆಡ್ಡು ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಬ್ಲ್ಯಾಕ್ ಕಲರ್ ಹೆಡ್ ರಿಪ್ಲೇಸ್ ಮಾಡೋದ್ರಲ್ಲ ಅದು ಕೂಡ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ನೀವು ಮಾಡಬೇಕಾಗಿರುವಂಥ ಕೆಲಸ. ನಿಮ್ಮ ಪ್ರಿಂಟರಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು ಅಂತಂದರೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಸೊ ತುಂಬ ಜನಕ್ಕೆ ಪ್ರಿಂಟರ್ ಇಟ್ಟಿರೋರಿಗೆ, ಸ್ಕ್ಯಾನರ್ ಇಟ್ಟಿರೋರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಅಂಥವ್ರಿಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಯಾರಾದರೂ ಇಟ್ಟಿದ್ರೆ ಅಂಥವ್ರಿಗೆ ಶೇರ್ ಮಾಡಿ ಈ ಒಂದು ವಿಡಿಯೋನ. ಈ ಒಂದು ವಿಡಿಯೋ ಖಂಡಿತವಾಗಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನೀವು ಕೂಡ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಕಂಟೆಂಟು ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ಈ ರೀತಿ ವಿಡಿಯೋಗಳನ್ನ ನೀವು ಅವೈಲ್ ಮಾಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದಲ್ಲದೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆನಲ್ಲಿ ಇಟ್ಕೊಳ್ಳಿ. ನಾನು ಮಾಡುವಂಥ ಪ್ರತಿ ಒಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಎಲ್ಲರಿಗಿಂತ ಮೊದಲು ಬಂದ್ಬಿಡುತ್ತೆ. ಸೊ ನೀವು ಅದ್ರ ಮುಖಾಂತರ ನೋಡ್ಬೋದು. ಸೊ ಇದಿಷ್ಟಾಗಿತ್ತು ಈ ಒಂದು ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಕಂಟೆಂಟ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.